ಅಲ್ಲ ನೀನೇನು ನಿಧಾನಕ್ಕೆ ಮಾತಾಡೋ, ಅಲ್ಲಿ ರೂಮಿಗೆ ಕೇಳಿಸ್ತೈತೆ ಮಾತಾಡ್ತಾರ ನೀನು. ಡ್ರೈವರ್ ಅವ್ರು ಹಂಗಿರ್ಚಾಡು ಅಂತಾರ. ಅಂಗಡಿಲಿ ಕೂತಿದ್ದೀನಿ ಅನ್ನೋ ಜ್ಞಾನನೇ ಇಲ್ಲದೆ ಮೊಬೈಲ್ ಯೂಸ್ ಮಾಡ್ತಾ ಇದೆಯಲ್ಲ. ಇಲ್ಲ ಯಾವ ಬೆಳೆ ನೆನಕ್ಬೇಕಲ್ಲ, ಯಾವ ಬೆಳೆ ಅಂತ ಗೊತ್ತಿಲ್ವಲ್ಲ. ಅದನ್ನು ಸರಿ ಮಾಡ್ಕೊಳ್ರಿ. ಅದು ನಿಮ್ಮನೆ ಚೆನ್ನಾಗಿದ್ರೆ ಸರಿ ಮಾಡ್ಕೊಬೇಕು, ನಮ್ಮನೆ ಚೆನ್ನಾಗಿಲ್ಲ ಅಂತ ಸರಿ ಮಾಡ್ಕೊಬೇಕು. ಓ ಈ ಬೇಳೆ ಏನೋ ಸ್ಮೆಲ್ ಬರ್ತೈತೆ ಅಂತ ಇದ್ದೀನಿ. ಬೇಳೆ ಅವಪ್ಪ ಸೈಡ್ಗೆ ಹಾಕಿದ್ದೀನಿ ಕಾಲ್. ನೀನು ತಗೊಳ ಮನೇಲಿ ಸಾಕುವಂತೆ ನನ್ನೇ ಸಾಕಾಗತ್ತಲ್ಲ ನನಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಇವತ್ತು ಗಣೇಶ ಹಬ್ಬ. ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಗಣೇಶ ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ನನಗೆ ಆಫೀಸ್ ರಜೆ ಇದೆ. ಲೇಟ್ ಆಯಿತು ಸ್ವಲ್ಪ ಎದ್ದೇಳೋದು. ಇವಾಗ ಪೂಜೆ ಮಾಡಿ ಟಿಫನ್ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ ಮಾಡೋಕ್ಕೆ ಬೇರೆ ಏನು ನೋಡಿರಲಿಲ್ಲ, ಸೊ ಕಾನ್ಫ್ಲೆಕ್ಸ್ ತಿಂತಾಯಿದ್ದೀನಿ. ಗೈಸ್ ಹೆಂಗೋ ರಜಾ ಆಯಿತು, ಹೊರಗಡೆ ಹೋಗೋ ಅಂತ ಹೋಯ್ತಾ ಇದ್ದೆ. ಒಂದು ಚೂರು ಕೆಲಸ ಇದೆ, ನೆನಪಾಗ್ಬಿಡ್ತು. ರಜದಲ್ಲಿ ಕೆಲಸ ಇರೋದು ಪ್ರಾಬ್ಲಮ್ ಅಲ್ಲ, ರಜದಲ್ಲಿ ಕೆಲಸ ಇದೆ ಅಂತ ನೆನಪಾಗುತ್ತಲ್ಲ ಅದು ಪ್ರಾಬ್ಲಮ್. ಯು ಕಾಂಟ್ ಗೋ ಔಟ್. ಸೊ ಒಂದು ಹಾಫ್ ಆನ್ ಅವರ್ ಕ್ಲಿಯರ್ ಮಾಡಿ ಪೋಳಮ್ಮ. ಗೈಸ್ ಭಾಸ್ಕರ್ನ ನಾನೇ ಮೀಟ್ ಮಾಡೋ ಅಂತ ಹೋಯ್ತಾ ಇದ್ದೆ. ಅಷ್ಟರಲ್ಲಿ ಅವರೇ ಬರ್ತಾರೆ. ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಾನೆ, ಅಲ್ಲಿಂದನೇ ಕೇಳಿಸೈತೆ ಬದರ ಸೌಂಡು. ಒಂದು ಅಲ್ಲಿಂದ ಕೇಳಿಸಿದ್ದೀನಿ ಬದರ ಸೌಂಡು. ವೆಲ್ಕಮ್ ಟು ಮೈ ಹೋಮ್. ಹೊಸ ಹುಡುಗ ಇಲ್ಲ ಇನ್ನೊಬ್ಬ. ಇಲ್ಲ ನೀನೇನು ನಿಧಾನಕ್ಕೆ ಮಾತಾಡೋ, ಅಲ್ಲಿ ರೂಮಿಗೆ ಕೇಳಿಸ್ತೈತೆ ಮಾತಾಡ್ತಾರ ನೀನು. ಡ್ರೈವರ್ ಅವ್ರು ಹಂಗಿರ್ಚಾಡು ಅಂತಾರ. ಐ ಮಾಡಿ ಬರ ನಡಿ, ಹೋಗಿ ಕಾಫಿ ಮಾಡು. ಒಂದು 10 ನಿಮಿಷ ಮನೆ ಕಂಡಿರಿ, ಒಂಚೂರು ಕೆಲಸ ಮುಗಿಸ್ಬಿಡ್ತೀನಿ. ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ, ಇದು ನನ್ನ ಹಸಿರು. ಫೈನಲಿ ಕೆಲಸ ಆಯಿತು ಗೈಸ್. ಬಂದಿದ್ರು ನನ್ನ ಫ್ರೆಂಡ್ಸ್, ಪಾಪ ನನಗೋಸ್ಕರ ಕಾಯ್ತಾಯಿದ್ರು. ನನ್ನ ಕೆಲಸ ಲೇಟ್ ಆಗುತ್ತೆ ಅಂತ ಹೊರಟೋದ್ರು. ಲೆಟ್ಸ್ ಗೋ. ಒಂದು 2 ದಿನದಿಂದ ಬಿಸಿಲು ಬಂದಿತ್ತು, ಆಲ್ರೆಡಿ ಮತ್ತೆ ಮೋಡ ಕೊಯ್ದ ವಾತಾವರಣ ಆಗಿದೆ. ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಭಾಸ್ಕರ್ ಅಂಗಡಿಗೆ ಬಂದು ಟೀ ಕುಡ್ದು ಕೂತಿದ್ವಿ. ನಡೆಯ ಊಟಕ್ಕೆ ಹೋಗೋಣ. ಅಂಗಡಿಲಿ ಕೂತಿದ್ದೀನಿ ಅನ್ನೋ ಜ್ಞಾನನೇ ಇಲ್ಲದೆ ಮೊಬೈಲ್ ಯೂಸ್ ಮಾಡ್ತಾ ಇದೆಯಲ್ಲ. ನಡಿಯ ವಚ್ಚಿನಿ ಕೂತೀವಿ, ನಡಿ ಅಡುಗೆ ಮಾಡೋ. ಏನು ಮಾಡ್ತೀಯ ಚೆನ್ನಾಗಿ? ಭಾಸ್ಕರ್ ಮಾಡ್ಕೊಡ್ತಾನೆ ಬಾ. ಏನೇನು ತಗೋಬೇಕಳು? ದಪ್ಪುಪ್ಪು, ಬೇಳೆ ಇದೆ, ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಒಂದು ಪ್ಯಾಕೆಟ್ ದಪ್ಪುಪ್ಪು ಚಿಕ್ಕದು, ಆಮೇಲೆ ಒಂದು ಚೂರು ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಒಂದು ಪ್ಯಾಕೆಟ್ ಸಾಸಿವೆ. ಅಷ್ಟೇ ಸಿಂಪಲ್. ಎಲ್ಲ 50 ರೂಪಾಯಿ ಶಾಪಿಂಗ್, ಸಸ್ತಾ ಶಾಪಿಂಗ್ ಮಾಡ್ಕೊ ಹೋಗ್ತಿದ್ದೀವಿ. ಸೊ ಗೈಸ್ ಮನೆಗೆ ಬಂದಿದ್ದೀನಿ. ಬೇಳೆ ನೆನಕ್ಬೇಕಂತೆ. ಬೇಳೆ ಯಾವ ಬೇಳೆ ನೆನಕ್ಕೆ ಬಂದು ಗೊತ್ತಿಲ್ಲ. ಭಾಸ್ಕರ್ ಅವ್ರಿಗೆ ಬಂದಿದ್ದಾರೆ. ಚಂದು ಅವರು ಮನೆ ನೋಡಿಲ್ಲ. ವೆಲ್ಕಮ್. ಫಸ್ಟ್ ಟೈಮ್. ಇಲ್ಲ ಯಾವ ಬೇಳೆ ನೆನಕ್ಬೇಕಲ್ಲ, ಯಾವ ಬೇಳೆ ಅಂತ ಗೊತ್ತಿಲ್ವಲ್ಲ. ಇದಾ ಹಾಂ ಇತ್ತಾನೆ. ಇನ್ಯಾವ ಥರ ಬೇಳೆ ಬೇಳೆ ಎಲ್ಲ ಕಣ, ಉದ್ದಿನ ಬೇಳೆ. ಇದೆಂತ ಬೇಳೆ? ಹೂ ಬೇಳೆ, ತೊಗರಿ ಬೇಳೆ ಇತ್ತಾನೆ. ಇವನು ಬಾರೋ ಅಂದರೆ ಹಳೆ ರೂಮ್ ತಗೊಬಿಟ್ಟವನು. ಹಳೆ ರೂಮ್ ಹತ್ರಕ್ಕೆ ಹೋಗಿ ಚಂದ್ರಾವಣದಲ್ಲಿ ಕರೆಂಟ್ ಲೊಕೇಶನ್ ಹಾಕ್ಸ್ಕೊ ಬಂದ. ಗೈಸ್ ನಾನೀಗ ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದು ರೈಸ್ ಇಡಬೇಕು. ಬಸ್ಸು ಬಾರ ಕಟ್ ಮಾಡ್ಕೋ. ಭಾಸ್ಕರ್ ಅವರು ಏನು ಮಾಡ್ತಾಯಿದ್ದಾರೆ, ತರಕಾರಿ ಕಟ್ ಮಾಡ್ತಾಯಿದ್ದಾರೆ. ತರಕಾರಿ ಅಲ್ಲ, ಟೊಮೊಟೊ ಏನೇನು ಹಣ್ಣ ತರಕಾರಿ ಅಂದರೆ ಮಗ ನಮ್ಮ ಕಡೆ ಏನೇನು ಕ್ಯಾರೆಟು, ಬೀಟ್ರೋಟು, ನುಗ್ಗೆಕಾಯಿ. ನಾನು ಆ್ಯಸ್ ಯೂಶುವಲ್ ಪಾತ್ರೆ ತೊಳಿತಾ ಇದ್ದೀನಿ. ಚೊಟ್ಟು, ಬೀನ್ಸ್. ಜೀವನ ಪೂರ್ತಿ ಪಾತ್ರೆ ತೊಳೆದು ಕೈಲಿರೋ ರೇಖೆ ಎಲ್ಲ ಸಗೋಬಿಡೋದು. ಅಳ್ಕೊಂಡು ಪಾಪ ನಮ್ಮ ಮನೇಲಿ ಅಳ್ಬೇಡ ಮಗ. ತೊಳಿಯ ತಕ್ಕೊಂಡು ಇದಾಗ್ತಾ ಇದೆಯಾ? ಅನ್ನಕ್ಕೆ ರೆಡಿ ಆಗ್ತಾಯಿದೆ. ಈಗ ಅನ್ನಕ್ಕೆ ಇಡ್ತಾ ಇದ್ದೀವಿ. ಬೇಳೆ ನೆಂದೈತಾ? ಇದಕ್ಕೆ ಸ್ವಲ್ಪ ಎಲ್ಲ ಬೇಜ ಮಾಡ್ಕೊಬಿಡಿ. ವಿಷಲ್ ಬರುತ್ತೆ ಅಲ್ಲಿ ಮೇಲೆ ಮುಂದೆ. ಅದನ್ನ ಅವೆರಡು ಅಲ್ವಾ?
ಅನ್ನ ಆಯ್ತದೆ, ಬೇಳೆ ಆಯಿತು, ಈರುಳ್ಳಿ ಇದೆ, ಟೊಮೊಟೊ ಇದೆ, ಸಾಂಬಾರಿಗೆ ಕುದಿಸ್ಕೊಳ್ಳುವ, ಇದು ಮಾಡುವ. ಈಗ ಬೇಳೆ ಹಾಕ್ಕೊಂಡಿದ್ದೀವಿ. ಬೇಳೆ ಆದ ನಂತರ ಈರುಳ್ಳಿ ಆದಮೇಲೆ ಮೆಣಸಿನ್ಕಾಯಿ, ಟೊಮ್ಯಾಟೊ ಎಲ್ಲ ಮಿಕ್ಸ್ ಮಾಡಿ ಹಾಕಿ. ಟೊಮ್ಯಾಟೊ ಹಾಕ್ತೀವಿ. ಆಮೇಲೆ ಒಂದು ಸ್ವಲ್ಪ ಆಡಿಯನ್ಸಿಗೆ ಕ್ಲಾರಿಟಿ ಸಿಗಲ್ಲ, ಒಂದು ಸ್ವಲ್ಪ ಅರಿಶಿಣ ಜಾಸ್ತಿ ಹಾಕ್ಬಿಟ್ಬಿಡು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಆದಮೇಲೆ ಏನು ಮಾಡಬೇಕು ಅಂದರೆ, ಇದು ಮುಳುಗುವಷ್ಟು ಮಾತ್ರ ನೀರು ಹಾಕ್ಬೇಕು. ಇದನ್ನು ಸ್ವಲ್ಪ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡು ಇಟ್ಸ್ ರೆಡಿ ಟು ಗೋ. ಈಗ ನಾವು ಇದನ್ನ ವಿಷಲ್ ಓಡಿಸ್ಬೇಕು. 2 ವಿಷಲ್ ಹಾಕಬೇಕು. ವಿಷಲ್ ಓಡಿಸ್ಬೇಕು, 2 ವಿಷಲ್. ಅದನ್ನು ಸರಿ ಮಾಡ್ಕೊಬೇಕು. ಅದು ನಿಮ್ಮನೆ ಚೆನ್ನಾಗಿದ್ರೆ ಸರಿ ಮಾಡ್ಕೊಬೇಕು, ನಮ್ಮನೆ ಚೆನ್ನಾಗಿಲ್ಲ ಅಂತ ಸರಿ ಮಾಡ್ಕೊಬೇಕು. ಹಾಕಿ ಇದು 2 ವಿಷಲ್ ಬರಬೇಕು. 2 ವಿಷಲ್ ಬಂದಮೇಲೆ ಒಗ್ಗರಣೆ ಹಾಕಬೇಕು. 2 ವಿಷಲ್ ಬಂದಮೇಲೆ ಸಿಗ್ತೇನೆ. ಗಣೇಶ ಹಬ್ಬಕ್ಕೆ ಯಾವಾಗ ಹಾಕಬೇಕು? ಮಸ್ತ್ ಮಸ್ತ್ ಹುಡುಗಿ ಬಂದು ಆರಿರು ಗಣೇಶನ ಪಾಪ ಕೂರಿಸ್ಬಿಟ್ಟು ಮಸ್ತ್ ಹುಡುಗಿ ಬಂದ್ರು ಹಾಕುವ. ಹೇಗೆ ಚುಸ್ ಅಂತಾರೆ, ನೀನು ಸ್ವಲ್ಪ ಹೊತ್ತರಲ್ಲೇ ಬರ್ಬೋದು. ಸಿಡಿಯಲ್ಲ ಕೂಡ ತಲೆಕೆಡಿಸ್ಕೊಡ. ಅದೊಂದು ಸ್ವಲ್ಪ ಡಿಸ್ಟೆನ್ಸ್ ಅಂದರೆ ನಮ್ಮ ರೈಸ್ ವಿಷಲ್ ಬಂತು. ಸೊ ಚಿಕ್ಕ ಫ್ಲೇಮಿಂದ ದೊಡ್ಡ ಫ್ಲೇಮ್ಗೆ ಇಟ್ಟಿದ್ದೀನಿ ಇದು ಬೇಳೆನ. ಓ ಈ ಬೇಳೆನು ಏನೋ ಸ್ಮೆಲ್ ಬರ್ತೈತೆ ಅಂತ ಇದ್ದೀನಿ. ಬೇಳೆ ಕಮಾನ್, ನೀನು ಆಲೂಗಡ್ಡೆ ತಿನ್ನು ಕೊಡ್ತೀವಿ. ತಿನ್ನು ಆಲೂಗಡ್ಡೆ ತಲೆಕೆಡಿಸ್ಕೊಡ. ಫೈನಲಿ ರೈಸ್ ರೆಡಿ ಆಗಿದೆ ನಮ್ಮದು. ನೋಡಿ ಚೆನ್ನಾಗಿ ಬಂದಿಲ್ಲ, ರೈಸು ಚೆನ್ನಾಗಿ ಬಂದಿದೆ, ಹಂಗೇನೆ ಬೇಳೆನೂ ಆಗಿದೆ. ಭಯ ಆಯ್ತು ಸಲ ಬೇಳೆನೂ ಚೆನ್ನಾಗಾಗಿದೆ. ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ನೀವು ಮ್ಯಾಶ್ ಮಾಡೋಕ್ಕೆ ನಮ್ಮ ಹತ್ರ ಮ್ಯಾಶ್ ಮಾಡ್ತಾರಲ್ಲ ಐಟಮ್ ಇಲ್ಲ. ಸೊ ಏನಿಲ್ಲ, ಬೆಣ್ಣೆ ಕಡಿತಾರಲ್ಲ ಅದು ಐಟಮ್ ಇಲ್ಲ, ಸೊ ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಇನ್ನೊಂದು ಏನು ಅಂದರೆ ಎಂತೂ ಸಾಮಾನು ತರಬೇಕಾದ್ರೆ ಕರ್ಬೇವಿನ ಸೊಪ್ಪು ಹರ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಈಗ ಪೃಥ್ವಿ ಕಳಿಸಿದ್ದೀವಿ ಕರ್ಬೇವಿನ ಸೊಪ್ಪು ತರಕ್ಕೆ. ಅಷ್ಟೊತ್ತವರೆಗೂ ಮ್ಯಾಶ್ ಮಾಡ್ಕೊಂಡು ಅಲ್ಲಿ ರೆಡಿ ಇದೆ ಬಾಣಲಿ. ಒಗ್ಗರಣೆ ಹಾಕ್ಕೋಬೇಕು. ಗಣಪತಿ ಹಬ್ಬಕ್ಕೆ ನಾವು ಬೇಳೆ ಸಾಂಬಾರು ಮಾಡ್ತಾಯಿದ್ವಿ. ಕರ್ಬೇವಿನ ಸೊಪ್ಪು ಮರ್ಕೊಂಡ್ಬಿಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು ತರಕ್ಕೆ ಕಳಿಸಿದ್ದೀವಿ. ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡು ಭಾಸ್ಕರ್ ಯಾವುದೋ ಮೂವಿ ನೋಡ್ತಾ ಇದ್ದಾರೆ. ಯಾವ್ದು ಮಗ ಮೂವಿ ಅದು ಹೆಸರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಸುಮ್ಮನೆ ಮೂವಿ ನೋಡ್ತಾನೆ ಅಷ್ಟೇ. ಮಾರೇ ಸರ್ ಬಂದ ಅವಪ್ಪ ಹಳದಿರ ಕರ್ಬೇವಿನ ಸೊಪ್ಪು ತಂದ. ಸೊ ಒಗ್ಗರಣೆಗೆ ರೆಡಿ ಮಾಡ್ಕೋತೀವಿ. ಫೈನಲಿ ನಮ್ಮ ಹುಡುಗ ಕರ್ಬೇವಿನ ಸೊಪ್ಪು ತಂದಿದ್ದಾನೆ. ಒಗ್ಗರಣೆ ಸ್ಟಾರ್ಟ್ ಮಾಡಿದ್ದಾನೆ. ಒಗ್ಗರಣೆಗೆ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಹಿಂಗಂತ ಇದೆ ಪಟ್ಟಂತದೆ ಪಟ್ಟನೆಲ್ಲ ಇಲ್ಲ, ಅದೇ ಪಟ್ಟಂತದೆ. ಸೊ ಎಣ್ಣೆ ಕಾದಿದೆ. ಮೊದಲು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಕಟ್ ಮಾಡಿರುವಂತಹ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೇನ್ ಇಂಗ್ರೀಡಿಯೆಂಟು ಕರ್ಬೇವು. ಹೊಡ ಯಾರು ಎದ್ಕೊಬಿಡಿ, ಏನೋ ಅಲ್ಲ. ಇನ್ನು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ರೆಡ್ ಆಗಬೇಕು, ಅಲ್ಲಿವರೆಗೂ ಮಾಡ್ಕೋಬೇಕು. ಮನೆಯಿಂದ ಏನೇನು ಮಾಡ್ಕೊಡ್ತಿದ್ದೆ ನಿಮಗೆ. ಥ್ಯಾಂಕ್ಸ್ ಹೇಳ ಪೃಥ್ವಿ. ಥ್ಯಾಂಕ್ ಯು. ಪೃಥ್ವಿ ನೆನ್ನೆ ತಿಂದಿಲ್ಲ, ನೆನ್ನೆ ನೋಡ್ಬೇಕು. ಪೃಥ್ವಿ ನಾನು ಮ್ಯಾಗಿ ಮಾಡ್ಕೊಟ್ಟಿದ್ದೆ ಯಾರಿಗೆ? ಇವ್ರಿಗೆ. ಯಾರಿದ್ರು? ಹೈ ಕ್ಲಾಸ್ ಮ್ಯಾಗಿ. ವಯಸ್ಸಲ್ಲಿ ಲೋ ಫ್ಲೇಮಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ರೆಡ್ ಆಗಲಿ. ಅದಾದ್ಮೇಲೆ ನಾವು ಸ್ವಲ್ಪ ಇದಾಕೋಬೇಕು. ಇದು ಚಿಲ್ಲಿ ಪೌಡ್ರು, ಏನಾಯ್ತು ಚಿಲ್ಲಿ ಖಾರದ ಪುಡಿ ಹಾಕೋಬೇಕು. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕೋಬೇಕು. ಆಲ್ಮೋಸ್ಟ್ ಆಗಿದೆ. ಅಲ್ಲಿ ಮೆಣಸಿನ್ಕಾಯಿನೂ ಹಾಕಿದ್ವಿ. ಸೊ ನೀವು ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಮಿಕ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಒಗ್ಗರಣೆ ರೆಡಿ ಆಗಿರುತ್ತೆ. ಇದೆಲ್ಲ ಆದಮೇಲೆ ಏನು ಮಾಡೋದು, ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿ
ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಗೈಸ್ ಅದಾಯ್ತು. ಈಗ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಬೇಳೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು, ಆಮೇಲೆ ನೀರು ಹಾಕೊಳ್ಳೋದು. ನೀರು ಹಾಕಿ ಆಮೇಲೆ ಲಾಸ್ಟ್ ಉಪ್ಪು. ಸ್ವಲ್ಪ ಗಟ್ಟಿಯಾಗಿದೆ, ಸೊ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಷಣ ಉಪ್ಪು ಲಾಸ್ಟ್ ಹಾಕ್ತೀನಿ ತಲೆ ಕಟ್ಸ್ಕೊಬಿಡಿ. ಬೇಳೆ ಸಾರು ಸೊ ಈ ಕನ್ಸಿಸ್ಟೆನ್ಸಿಗೆ ತಂದಿದ್ದೀನಿ ನಾನು. ಸ್ವಲ್ಪ ಸಾಂಬಾರು ಜಾಸ್ತಿ ಇರಲಿ ಅಂತ. ಇವಾಗ ಇದಕ್ಕೆ ಮೇಯ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಒಂದು ಕುದ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಇನ್ನೂ ಸ್ವಲ್ಪ ಉಪ್ಪು ಅಥವಾ ನೀರು ಏನಾದರೂ ಬೇಕಾದ್ರೆ ಹಾಕ್ಕೊಳ್ಳಿ. ಇದಾದಮೇಲೆ 2 ಕುದಿ ಬಂದರೆ ಸಾಕು. ವಿ ಆರ್ ರೆಡಿ ವಿತ್ ಅವರ್ ಪ್ರಾಜೆಕ್ಟ್. ನಮ್ಮ ಬೇಳೆ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಕುದ್ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ ಫಿನಿಶ್ ಮಾಡ್ತಾರೆ. ಪಾಪ ಹುಡುಗರೆಲ್ಲ ಹಸ್ಕೊಂಡು ನಿಂತವ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ. ಟೇಸ್ಟ್ ಮಾಡ್ತೀವ ಸೊ? ಚೆನ್ನಾಗಿ ದಾರಿದ್ದಂಗೆ ಸೊ ಉಪ್ಪು ಸಾಕಾ? ಓಕೆ, ಇನ್ನೊಂದು ಕುದಿ ಕುದಿಸ್ಬಿಟ್ಟು ಟರ್ನ್ ಇಟ್ ಆಫ್. ಆಲ್ಮೋಸ್ಟ್ ಸಾಂಬಾರು ಆಗಿದೆ. ಸಾಂಬಾರು ಸೊಪ್ಪು ಉದುರಿಸ್ಬಿಟ್ಟು ಎಲ್ಲ ಮಾಡಿ ತುಪ್ಪ ಬೇಕಾ ತುಪ್ಪ ಹಾಕೊಳ್ರಪ್ಪ. ಊಟಕ್ಕೆ ಕೂತಿದ್ದೀವಿ. ನೆನ್ನೆಯಿಂದ ಅಂಜನೇ ರೀಸು ಕುಕಿಂಗ್ ಚಾನಲ್ ಆಗ್ಬಿಟ್ಟಿದೆ. ಫುಲ್ಲು ಕುಕ್ಕಿಂಗು. ಹಾಂ, ನೆನ್ನೆನೂ ಕುಕ್ ಮಾಡಿದ್ವಿ. ಇಲ್ಲ ಕಣ, ಡೈಲಿ ಮಾಡ್ಕೊತಾಂಗಿರಾ. ಸೊ ಸಾಂಬಾರಾಗಪ್ಪ. ಸಾಂಬಾರು, ಇದು ಗ್ರೇವಿ, ಚಪಾತಿ ಮಾಡ್ಕೊಂಡ್ರೆ ಬೇಕಾದ್ರೆ ಪರೋಟ ಮಾಡ್ಕೊಂಡ್ರೆ ಚಪಾತಿ ಗ್ರೇವಿನೂ ಗ್ರೇವಿ ಸೈಡ್ಗೆ ಹಾಕಿ ಕಾಲ್ ಸಾಕು. ತಿಂದು ನೋಡುವ ಹೆಂಗಿದೆ ಅಂತ. ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ತೀವಿ. ಮನೆ ತುಪ್ಪ ತಿಂದು ನಿಜವಾಗ್ಲೂ ಸೂಪರ್ ಆಗಿದೆ. ತಿನ್ನು ಎಕ್ಸಲೆಂಟ್ ಆಗಿದೆ. ಹಾಗೆ ನಮ್ಮೇಲೆ ನಮಗೆ ಅನುಮಾನ ಸ್ಟಾರ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಮಾಡ್ಕೋಬೋದು. ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಆಗುತ್ತೆ. ಕರೆಕ್ಟಾಗೆಲ್ಲ ಪಕ್ಕ ಕರೆಕ್ಟ್ ಐತಣೆ. ತಿಂದಾ? ಸಕ್ಕತ್ತಾಗಲ್ಲ ನೋಡಿ ಗೈಸ್. ನೀವು ಯಾರಾದ್ರು ಮದುವೆ ಕಾಂಟ್ರಾಕ್ಟ್ ಏನಾದರೂ ಅಡುಗೆ ಕಾಂಟ್ರಾಕ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ಸೂಪರಾಗಿ ಮಾಡ್ಕೊಡ್ತೀನಿ ನಿಮಗೆ. ಊಟ ಆಗಿ ವಾಸ್ಕರವ್ರು ಹೋಯ್ತಾ ಇದ್ದಾರೆ. ಬಾಯ್. ಬರೋದು ನಾಳೆ ಬರ್ತೀಯ? ಇವತ್ತು ಬರ್ತೀಯಾ? ಬೆಳಗ್ಗೆ ಬರ್ತೀವಿ. ಸರಿ, ಓಕೆ. ಊಟ ಆಯಿತು ಗೈಸ್. ನಾನು ಒಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ. ಇವಾಗ ನಿದ್ರೆ ಮಾಡಿ ಸಂಜೆ ರೊಟ್ಟಿ ಹಾಕಬೇಕು ಗೈಸ್. ಊಟ ಎಲ್ಲ ಆಯಿತು, ಒಳ್ಳೆ ಪಡ್ಚ. ಸೊ ನಾನಿವಾಗ ಸ್ವಲ್ಪ ಹೊತ್ತು ಪಡ್ಚ ಮಾಡಿ ಆಮೇಲೆ ಗಣೇಶ ಇವತ್ತು ಗಣೇಶ ಹಬ್ಬ. ಒಂದು ಗಣೇಶ ಕೂರಿಸಿರೋದು ನೋಡಿಲ್ಲ ನಾನು. ಸಂಜೆ ಎದ್ದು ಗಣೇಶ ನೋಡೋಕೆ ಹೋಗ್ಬೇಕು. ಸೊ ಮಲ್ಲಿಗೆ ಗಣೇಶ ನೋಡೋಕೆ ಹೋಗ್ತೀನಿ. ಲೆಟ್ಸ್ ಆಫ್. ಹಾಯ್ ಗಾಯ್ಸ್. ಸೊ ಸದ್ಯಕ್ಕೆ ಎದ್ದು ಟೀ ಕುಡ್ಕೊಬರೋ ಅಂತ ಹೊರಗಡೆ ಹೋಗ್ತಾ ಇದೆ. ವೆದರು ತುಂಬ ಚೆನ್ನಾಗಿದೆ. ಹೊರಗಡೆ ಹೋಗ್ತಾ ಇದ್ದೆ. ಸಚಿನ್ ಫೋನ್ ಮಾಡಿದ್ದ. ಸಚಿನ್ ಗಗನವ್ರ ಊರಿಗೆ ಬಂದಿದ್ದಾನೆ ಹಬ್ಬಕ್ಕೆ. ಗಗನ್ ಕರ್ಕೊಂಡು KK ಹೌಸರ್ಗೆ ಬಂದಿದ್ದಾನೆ, ಗೌರಿ ಹಬ್ಬ ಅಂತ. ಸೊ ಅವನು ಚೆನ್ನಾಗಿ ಬಂದಿದ್ದಾನಂತೆ. ಅವ್ನು ಫೋನ್ ಮಾಡಿದ್ದ. ಸೊ ಅವ್ನು ಮೀಟ್ ಮಾಡಿಕೊಂಡು ಟೀ ಕುಟ್ಕೊಂಡು ಬರುವ ಬನ್ನಿ. ಗಣೇಶ ಹಬ್ಬ ಒಂದು ಗಣೇಶನ ನೋಡಿಲ್ಲ. ರೌಂಡ್ ಹಾಕೋಬಾರ್ದು. ಆಮೇಲೆ ಕೆಲಸ ಇಲ್ಲ ಅಂತ ಸುಮ್ ಬತ್ತಿಲ್ಲ ಚರವಣಿಕೆ. ಡುಮ್ಮು ಅಂತ ಇದೆ ಇದ್ರ ಹೆಸರು. ಇದಕ್ಕೆ ವ್ಯಾಕ್ಸಿನ್ ಹಾಕ್ಸ್ಕೊಂಡೋಗಿ ಬಂದವ್ರು. ಒಳ್ಳೆ ಡುಮ್ಮು ಮಗ. ನೀನು ಹಾಕ್ಸ್ಕೊಂಡ? ಎಷ್ಟು ಹಾಕ್ಸ್ಕೊಂಡೆ? ಇದ್ರ ಹೆಸರು ಗುಂಡ ಅಂತೆ, ಇದ್ರ ಹೆಸರು ಡುಮ್ಮು ಅಂತ. ಓನರ್ಗಳು ಡಿಸ್ಕಸ್ ಮಾಡ್ತಾರೆ ಏನೇನು ಮಾಡ್ತಾರೆ ನಾಯಿಗಳು, ಹೆಂಗೆ ಇರ್ತದೆ, ಏನೇನು ಮಾಡ್ತಾರೆ. ನನ್ನ ಬೈಕು ಹುಚ್ಚ ಬಿಡ. ನನ್ನೇ ಸಾಕೊಳಕಾಯ್ತಲ್ಲ ನನಗೆ. ನಮಗೆ ತಿನ್ನಕ್ಕೆ ಊಟ ಇಲ್ಲ, ಬೇಯಿಸ್ಕೊಳಕ್ಕೆ ಯೋಚನೆ ಮಾಡಿ, ನಮಗೆ ಬೇಯಿಸ್ಕೊಳಕ್ಕೆ ಯೋಚನೆ ಮಾಡಬೇಕು. ಅದಕ್ಕೆ ಬೇರೆ ತಂದು ಶಿವಕುಮಾರ್ ಹಿಂಗೇನೋ ನನಗೆ ನಾನು ಒಬ್ಬನೇ ಇದ್ದಾಗ ನಾಯಿ ಸಾಕೊಬಿಡು, ರಿಚ್ ಸಾಕೊಬಿಡೋದ. ನಮಗೆ ಅಲ್ಲ ಅನ್ನ ಬೇಯಿಸ್ಕೊಳಕ್ಕೆ ಆಯ್ತಲ್ಲ. ಇಲ್ಲಿ ಕಾಫಿ ಸ್ಟೇಷನ್ ಅಂತ ಹೊಸ್ದಾಗಿದೆ. ಕುಡ್ದೇ ಇಲ್ಲ ಒಂದ್ಸತಿ. ಟೇಸ್ಟ್ ಮಾಡ್ಸೋ ನನಗೆ ನಿಜ. ಹಾಂ, ಟೇಸ್ಟ್ ಮಾಡ್ಸೋ ಕಾಫಿನ ಟೀನಾ? ಕಾಫಿ ಕಾಫಿ ಸ್ಟೇಷನಲ್ಲಿ ಟೀ ಕುಡಿದ್ರೆ ಕಾಫಿ ಬಿಡ್ಬೋದು.
ಕಾಫಿ ಸ್ಟೇಷನಲ್ಲಿ ಗಂಟ್ಲ ಕೊಡ್ತಾರೆ ಕುಡಿದ್ಬಿಡು. ಹೊಸದಾಗಿ ಚನ್ನರಾಯಪಟ್ಟಣದಲ್ಲಿ ಕಾಫಿ ಸ್ಟೇಷನ್ ಅಂತ ಓಪನ್ ಆಗಿದೆ. ಟ್ರೈ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಚೆನ್ನಾಗಿಲ್ದೇ ಇರ್ಬೇಕಲ್ಲ ಮಗನೇ. ಎಲ್ಲ ಕಾಫಿ ಕುಡಿಸ್ತೀನಿ ನೋಡಿ ಮಗ. ನಾನೇ ಕುಡಿದಿಲ್ಲ ಒಂದ್ಸತಿ ನಾವು ನೋಡುವ. ಟೀ ಸಿಗುತ್ತೆ ಹೇಳು. ಟೀ ಸಿಗಲ್ವಾ? ಕಾಫಿ ಕುಡಿದೀನಿ. ಟೀ ಸಿಗಲ್ವಾ? ಎಲ್ಲ ಕಾಫಿ ಶಾಪಲ್ಲೂ ಟೀ ಸಿಗುತ್ತೆ. ಟೀ ಕುಡಿತೀನಿ. ನಾನ್ ಸೆನ್ಸ್, ವಾಟ್ ನಾನ್ ಸೆನ್ಸ್ ಮ್ಯಾಮ್. ನಾನು ಎಲ್ಲ ಮೈಸೂರವರು. ಚನ್ನರಾಯಪಟ್ಟಣಕ್ಕೆ ಬಂದು ನಮ್ಮ ಹೆಸರು ಹಾಳು ಮಾಡ್ತಾರೆ. ಅದು ಸೀಟಿಂಗ್ ಎಲ್ಲ ಐತೆ ಕಣ, ಗೊತ್ತಿರೋ ಹಾಗೆ ಟೀ ಬೈತಾ ಇದೆ ಅಷ್ಟೊತ್ತವರೆಗೆ. ನನಗೆ ಚೇರು ಸೊ ಗಾಯ್ಸ್, ಸಚಿನ ಕೇಕೆ ಹೊಸರು ಕಳಿಸಿ ಇವಾಗ ಮನೆಗೆ ಬಂದೆ. ನಾನು ಸ್ವಲ್ಪ ಈಗ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಸೊ ಎಲ್ರಿಗೂ ಮತ್ತೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆಯಿಂದ ಗಣೇಶನ ನೋಡಿಲ್ಲ ನಾನು, ಚನ್ನರಾಯಪಟ್ಟಣದಲ್ಲಿ ಯಾವ ಗಣೇಶನೂ ನೋಡಿಲ್ಲ. ನಾಳೆ ಒಂದು ರೌಂಡ್ ಗಣೇಶ ನೋಡೋಕ್ಕೆ ಹೋಗಬೇಕು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.